ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ವಿಡಿಯೋನ ಸ್ಕ್ರೋಲ್ ಮಾಡಬೇಡಿ. ಪ್ಲೀಸ್ ವಿಡಿಯೋ ನೋಡಿ, ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ವಿಡಿಯೋನ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಸ್ಕ್ರೋಲ್ ಮಾಡಿ. ಇವತ್ತಿನ ಸ್ಪೆಷಲ್ ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದಂತ ನೋಡೋಣ. ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಚಪಾತಿ, ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನಿಗೆ ಎಣ್ಣೆ, ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಕಡಲೆಕಾಯಿ ಬೀಜ ಹಾಕೋತಿದ್ದೇನೆ. 1-2 ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಈರುಳ್ಳಿ, ಇದು ಅಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೂಡ ಬೆಳ್ಳುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ. ಈ ರೀತಿ ನೀವು ಫ್ರೈ ಮಾಡಿ ಎಣ್ಗಾಯಿ ಮಾಡಿ ನೀವು ಟ್ರಾವೆಲಿಗೆಲ್ಲಾದರೂ ತೊಗೊಂಡು ಹೋಗ್ಬೋದು. ಈ ಥರ ಮಾಡ್ಕೊಂಡು ತೊಗೊಂಡೋದ್ರೆ ಕೆಡೋದಿಲ್ಲ. ಒಣ ಕೊಬ್ಬರಿ, ಹೊರಗಡೆ ರೈಸ್ ತೊಗೊಂಡು ತಿನ್ಬೋದು, ಕೆಡೋದಿಲ್ಲ. ನೀವು ಹೊರಗೆ ಒನ್ ಡೇ ಫುಲ್ ಇಟ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರಿಶಿನ. ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟು ಕೂಡ ಸೂಪರಾಗಿರುತ್ತೆ. ಹಸಿ ಹಸಿ ಅನಿಸೋದಿಲ್ಲ ಹುರಿದು ಮಾಡಿದರೆ. ಎಲ್ಲರೂ ಎರಡು ರೊಟ್ಟಿ ತಿನ್ನೋರು 4-5 ರೊಟ್ಟಿ ತಿಂತಾರೆ ನೋಡಿ. ಈ ಥರ ಮಾಡಿಕೊಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಕರಿಬೇವಿನ ಸೊಪ್ಪು ದೊಡ್ಡವರಿಂದ ಸಣ್ಣವರೆಗೂ ಸೈಡಲ್ಲಿ ಎತ್ತಿಡೋರೇ ಹಾಕ್ತಾರೆ ಜಾಸ್ತಿ. ಈಗ ಈ ರೀತಿ ಮಸಾಲೆ ಎಲ್ಲ ರುಬ್ಬಾಕಿದರೆ ಗೊತ್ತಾಗೋದಿಲ್ಲ. ಅವರು ಕೂಡ ಎಲ್ಲರಿಗೂ ಹೊಟ್ಟೆ ಒಳಗೆ ಸೇರಿಕೊಳ್ಳುತ್ತೆ. ನಮಗೂ ತಿಂದಿರುವಂಥ ಸಮಾಧಾನ ಇರುತ್ತೆ, ಅವ್ರಿಗೂ ಗೊತ್ತಾಗೋದಿಲ್ಲ. ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು ಅಷ್ಟೇ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲಿಗೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ತಣ್ಣಗಾಗಿದೆ, ರುಬ್ಕೊಂಡಿದ್ದಾಗಿದೆ. ನಾನು ನೀರು ಹಾಕ್ದಲ್ಲೇ ಸ್ವಲ್ಪ ಅರ್ಧಂಬರ್ಧ ರುಬ್ಬಿದ್ದೀನಿ. ಇವಾಗ ನೋಡಿ, ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು. ಎಣ್ಣೆಗಾಯಿಗೆ ಗುರಾಳ್ ಪುಡಿ ಹಾಕ್ಕೊಂಡಿದ್ದೀನಿ. ಇದೆ ರುಬ್ಬಿದ್ದಾಗಿದೆ. ಬದನೆಕಾಯಿ ಕೂಡ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ತುಂಬ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧಂಬರ್ಧ ರುಬ್ಬಿದ್ದೀನಿ, ಜಾಸ್ತಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿಲ್ಲ. ಫಸ್ಟ್ ಬದನೆಕಾಯಿ ತುಂಬ್ಕೊಳ್ಳೋಕ್ಕೆ, ಆಮೇಲೆ ಬದನೆಕಾಯಿಗೆ ಉಳಿದಿರೋ ಮಸಾಲ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಎಲ್ಲದು ತುಂಬ್ಕೊಂಡಿದ್ದಾಗಿದೆ. ಈಗ ಅದೇ ಪ್ಯಾನಿಗೆ ಇನ್ನೂ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈಗ ತುಂಬಿಟ್ಕೊಂಡಿರುವಂತಹ ಬದನೆಕಾಯಿ, ಫಸ್ಟು ಬದನೆಕಾಯಿನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಉಳಿದಿರೋ ಮಸಾಲೆ ಹಾಕ್ಕೊಳ್ಳೋಣ.
ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಬದನೆಕಾಯಿ ಬೇಗ ಬೇಯಲಿ ಅಂತ. ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಇದನ್ನು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಲಿ ಇದು. ಈಗ ಒಂದು ಸರಿ ತಿರುಗಿಸ್ಕೊಂಬಿಡೋಣ ಬದನೆಕಾಯಿನೆಲ್ಲ. ನೋಡಿ ಒಂದು ಅರ್ಧ ಬೆಂದಿದೆ. ಇವಾಗ ಒಂದು ಈರುಳ್ಳಿ ದೊಡ್ಡದು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಗೆ ಚೆನ್ನಾಗಿರುತ್ತೆ, ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ಲ ಕ್ರಮ್ ಅಂತ. ಇದು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಉಳಿದಿರೋಂಥ ಮಸಾಲೆ ಹಾಕೋತಿದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನು ಮಸಾಲಾನ. ನಿಮಗೆ ಗ್ರೇವಿ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮುಚ್ಚಿಟ್ಬಿಡೋಣ. ಇದನ್ನು ಚೆನ್ನಾಗಿ ಕುದಿಬೇಕದು. ಇದು ಕುದೀತಾ ಇದೆ, ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಹುಣಸೆ ಹುಳಿ ಹಾಕಿರಲಿಲ್ಲ, ಮರೆತುಬಿಟ್ಟಿದ್ದೆ, ಹಂಗಾಗಿ ಹುಣಸೆ ಹುಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಇದನ್ನು ಕೈ ಆಡಿಸ್ಕೊಂಬಿಡೋಣ. ನೋಡಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಚಪಾತಿ ಸೂಪರಾಗಿರುತ್ತೆ ನೋಡಿ. 1-2 ತಿನ್ನೋರು 4-5 ತಿಂತಾರೆ, ಅಷ್ಟು ಟೇಸ್ಟಿಯಾಗಿದೆ ಬದನೆಕಾಯಿ ಎಣ್ಣೆಗಾಯಿ ಕೂಡ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಏನೇ ವಿಡಿಯೋ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.